ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಎಲ್ಲರೂ ಕೇಳ್ತಿದ್ದಂತಹ ಒಂದು ಪ್ರಶ್ನೆಗೆ ಕೊನೆಯದಾಗಿ ಒಂದು ಉತ್ತರ ಸಿಕ್ಕಿದೆ. ಅದು ಏನು ಅಂತಂದರೆ ಎಕ್ಸಾಮ್ ಟೈಮ್ ಟೇಬಲ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ. ಸೊ ಫೈನಲಿ ಎಕ್ಸಾಮ್ ಟೈಮ್ ಟೇಬಲ್ ಬಂದಿದೆ. ಯಾರಿಗೆಲ್ಲ ಎಕ್ಸಾಮ್ ಇದೆ ಅಂತಂದರೆ ಎಲ್ಲ ಪ್ರಥಮ, ದ್ವಿತೀಯ, ತೃತೀಯ ವರ್ಷದ BA BCom ಹಾಗೆಯೇ ಜೊತೆಗೆ MA MCom ಸ್ಟೂಡೆಂಟ್ಸ್ ಏನಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಇಲ್ಲಿ ನಾನ್ CBSE ಸ್ಟೂಡೆಂಟ್ಸ್ಗೆ, ಜೊತೆಗೆ ಯಾರಾದರೂ ಓಲ್ಡ್ ಸ್ಟೂಡೆಂಟ್ಸು ಪೆಂಡಿಂಗ್ ಇರೋಂತಹ ಸಬ್ಜೆಕ್ಟನ್ನು ಕಟ್ಟಬಹುದು ಅಂತ ಹೇಳಿ ಏನು ಅನೌನ್ಸ್ ಮಾಡಿದ್ರು ಅವ್ರಿಗೂ ಕೂಡ ಇಲ್ಲಿ ಟೈಮ್ ಟೇಬಲ್ಲು ಬಂದಿದೆ. ಸೊ ಇಲ್ಲಿ ನೀವು ನೋಡೋದಾದರೆ ಎಕ್ಸಾಮ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಮೇ 4ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಎಲ್ಲರಿಗೂ ಕೂಡ. ಇಲ್ಲಿ MA ಅವ್ರದಿಂದ ಹಿಡಿದು ಫಸ್ಟ್ ಇಯರ್ BA ಅವ್ರಿಗೂ ಎಲ್ಲರಿಗೂ ಕೂಡ MA MCom ಜೊತೆಗೆ BA BCom ಎಲ್ಲರಿಗೂ ಕೂಡ 4ನೇ ತಾರೀಕಿಂದನೇ ಎಕ್ಸಾಮು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅವ್ರಿಗೆ ಮಧ್ಯಾಹ್ನ ಇರುತ್ತೆ ಎಕ್ಸಾಮು 2 ಗಂಟೆಯಿಂದ 5 ಗಂಟೆವರೆಗೂ. ಫೈನಲ್ ಇಯರ್ ಅವ್ರಿಗೆ ಮಾತ್ರ ಬೆಳಗ್ಗೆ ಇರುತ್ತೆ ಎಕ್ಸಾಮು. ಎಕ್ಸಾಮ್ ಟೈಮಿಂಗ್ಸ್ನ ನೋಡಿಕೊಂಡು ಯಾವ್ಯಾವ ಪೇಪರು ಯಾವ್ಯಾವ ದಿನ ಇದೆ ಅಂತ ಹೇಳಿ ನೀವು ಚೆಕ್ ಮಾಡಿಕೊಂಡು ಆ ದಿನ ನೀವು ಎಕ್ಸಾಮ್ನ ಅಟೆಂಡ್ ಮಾಡಿ. ನೀವು ಹಾಲ್ ಟಿಕೆಟ್ ಏನು ಡೌನ್ಲೋಡ್ ಮಾಡ್ಕೋತೀರಾ ಅದರಲ್ಲಿ ನಿಮ್ಮ ಎಕ್ಸಾಮ್ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಸೊ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಅಂತಂದರೆ ಹಾಲ್ ಟಿಕೆಟು ಎಕ್ಸಾಮಿಗೆ ಇನ್ನು 3 ದಿನ ಇದೆ ಅಥವಾ 4 ದಿನ ಇದೆ ಅನ್ನುವ ಹಾಗೆ ಹಾಲ್ ಟಿಕೆಟನ್ನು ಕೂಡ ಕೊಡ್ತಾರೆ. ಅದುವರೆಗೂ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ. ಪದೇ ಪದೇ ಅದೇ ಪ್ರಶ್ನೆಗಳನ್ನು ಕೇಳಿಬಿಡಿ, ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಅಂತ. ಸೊ ಇಲ್ಲಿ ನೆಕ್ಸ್ಟು BCom ಅವ್ರಿಗೂ ಕೂಡ ಮೇ 4ನೇ ತಾರೀಕು ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇರುವಂಥದ್ದು. ಅವರಿಗೂ ಕೂಡ BCom ಅವ್ರಿಗೆ ಬೆಳಗ್ಗೆ 9 ಗಂಟೆಗೆ ಫೈನಲ್ ಇಯರ್ ಅವ್ರಿಗೆ ಸ್ಟಾರ್ಟ್ ಆದರೆ ಸೆಕೆಂಡ್ ಇಯರ್ ಮತ್ತು ಫಸ್ಟ್ ಇಯರ್ ಅವ್ರಿಗೆ 2 ಗಂಟೆಗೆ ಮಧ್ಯಾಹ್ನ ಮೇಲೆ ಎಕ್ಸಾಮು ಇರುತ್ತೆ. ಇನ್ನು ನೆಕ್ಸ್ಟು ಫಸ್ಟ್ ಇಯರ್ MA MCom ಡಿಗ್ರಿ ಎಕ್ಸಾಮಿನೇಷನ್ ಯಾರೆಲ್ಲ ನಾನ್ CBSE ಸ್ಟೂಡೆಂಟ್ಸ್ ಇದ್ದೀರಾ ಅವ್ರಿಗೇನು ಕೂಡ 4/5/2026 ಎಕ್ಸಾಮು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಟೈಮಿಂಗ್ಸ್ ಎಲ್ಲ ನೀವು ನೋಡ್ಕೊಳ್ಳಿ, ಯಾವ್ಯಾವಾಗ ಎಕ್ಸಾಮ್ ಇದೆ, ಯಾವ ಟೈಮಲ್ಲಿ ಅಟೆಂಡ್ ಮಾಡಬೇಕು ಅನ್ನೋಂಥದ್ದು. ಇದರಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತ ನಾನು ಗ್ರೂಪಲ್ಲಿ ಲಿಂಕನ್ನು ಶೇರ್ ಮಾಡಿದ್ದೀನಿ ಟೈಮ್ ಟೇಬಲ್ದು. ಗ್ರೂಪಲ್ಲಿ ಯಾರಾದರೂ ಇಲ್ಲ ಅನ್ನುವಂಥವ್ರು, ಟೆಲಿಗ್ರಾಮ್ ಗ್ರೂಪಲ್ಲಿ ಯಾರಾದರೂ ಇಲ್ಲ ಅನ್ನುವಂಥವ್ರು ಯೂಟ್ಯೂಬಲ್ಲಿ ಕಮ್ಯುನಿಟಿ ಟ್ಯಾಬಲ್ಲಿ ಕೂಡ ಶೇರ್ ಮಾಡಿ ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ. ಇಲ್ಲಿ ಪ್ರಥಮ ವರ್ಷದ MA MCom ಪದವಿ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಾರೆ, ಅವರು ನಾನ್ CBSE ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಾರೆ ಅವ್ರುಗಳಿಗೆ ಎಕ್ಸಾಮ್ ಬಂದ್ಬಿಟ್ಟು 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಇಯರ್ ಅವ್ರಿಗೆ 9 ಗಂಟೆಯಿಂದ 12 ಗಂಟೆವರೆಗೂ ಎಕ್ಸಾಮ್ ಇರುತ್ತೆ. ಹಾಗೆಯೇ ಇಲ್ಲಿ ಬಂದ್ಬಿಟ್ಟು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಏನಿದ್ದಾರೆ MA MCom ಅವರು ಅಂಥವ್ರು ನಾನ್ CBSE ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಾರೆ ಅವ್ರುಗಳಿಗೆ ಮಧ್ಯಾಹ್ನದಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. 2 ಗಂಟೆಯಿಂದ 5 ಗಂಟೆವರೆಗೂ ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ BLib ISC MLib ISC ಎಲ್ಲ ಯಾರೆಲ್ಲ ತೊಗೊಂಡಿದ್ದೀರಾ ಅವ್ರುಗಳಿಗೂ ಕೂಡ ನಾನ್ CBSE ಸ್ಟೂಡೆಂಟ್ಸ್ ಮಾತ್ರ ಇದು ಎಕ್ಸಾಮ್ ಟೈಮ್ ಟೇಬಲ್ ಬಂದಿರುವಂಥದ್ದು. ಮೇ 4ನೇ ತಾರೀಕಿಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಸಬ್ಜೆಕ್ಟ್ ವೈಸು ನೀವು ಟೈಮ್ ಟೇಬಲ್ನ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಇದಿಷ್ಟು. ಹಾಗೆಯೇ MLib ISC BLib ISC ಯಾರೆಲ್ಲ ಮಾಡ್ತಿದ್ದೀರಾ ನಾನ್ CBSE ಸ್ಟೂಡೆಂಟ್ಸು ಅವ್ರುಗಳಿಗೂ ಕೂಡ ಬೆಳಗ್ಗೆ 9 ಗಂಟೆಯಿಂದ 12 ಗಂಟೆವರೆಗೂ ಎಕ್ಸಾಮ್ ಇರುತ್ತೆ. ಸೊ ಅದೆಲ್ಲ ಯಾವ್ಯಾವಾಗ ನಿಮ್ಮ ಎಕ್ಸಾಮ್ ಬರುತ್ತೆ ಅನ್ನೋದನ್ನು ನೀವು ಕ್ಲಿಯರಾಗಿ ನಿಮ್ಮ ಸಬ್ಜೆಕ್ಟ್ ವೈಸು ಟೈಮ್ ಟೇಬಲ್ನ ಚೆಕ್ ಮಾಡ್ಕೊಳ್ಳಿ. ಹಾಲ್ ಟಿಕೆಟು ನಾನು ಮತ್ತೊಂದು ಸತಿ ಹೇಳ್ತಿದ್ದೀನಿ, ಹಾಲ್ ಟಿಕೆಟ್ ಬಂದ್ಬಿಟ್ಟು ನಿಮಗೆ ಎಕ್ಸಾಮಿಗೆ ಇನ್ನು 3 ಡೇಸ್ ಇದೆ ಅನ್ನುವಾಗ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಇದೆಲ್ಲದೂ ಕೂಡ ಆನ್ಲೈನ್ ಪ್ರೊಸೆಸ್ಸೇ ಆಗಿರೋದರಿಂದ ನೀವು ಸೆಂಟರಲ್ಲಿ ಹೋಗಿ ಕೇಳುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಯಾರಿಗಾದ್ರೂ ಹಾಲ್ ಟಿಕೆಟು ಎಕ್ಸಾಮ್ ದಿನ ಬಂದ್ರೂ ಕೂಡ ಡೌನ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೆ ಅದಕ್ಕೂ ಕೂಡ ಯಾರೂ ಪ್ಯಾನಿಕ್ ಆಗಬೇಡಿ. ನೀವೇನು ಎಕ್ಸಾಮ್ ಫೀಸ್ ಕಟ್ಟಿರ್ತೀರಲ್ಲ ಅದರದ್ದು ರೆಸಿಪ್ಟ್ ಇಟ್ಕೊಂಡು ಹೋಗಿ ಅಲ್ಲಿ ಹೋಗಿ ತೋರಿಸಿ ನೀವು ಎಕ್ಸಾಮನ್ನು ಬರೀಬೋದು. ಜೊತೆಗೆ ID ಕಾರ್ಡನ್ನು ಯಾರೂ ಕೂಡ ಮರಿಬೇಡಿ. ID ಕಾರ್ಡು, ಆಧಾರ್ ಕಾರ್ಡನ್ನು ತೊಗೊಂಡೋಗೋದನ್ನು ಮಿಸ್ ಮಾಡಬೇಡಿ. ಸೊ ಇದಿಷ್ಟು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದ್ರ ಮುಂದೆ ಏನಾದರೂ ನಿಮಗೆ ಡೌಟ್ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.